ನಮಸ್ಕಾರ. ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ಇವತ್ತು ನಾನು ಇದು ಕಿಚನ್ ಕ್ಲೀನಿಂಗ್ ಟಿಪ್ಸ್ನ ಹೇಳ್ತಾ ಇದ್ದೀನಿ. ಇದು ಪ್ರತಿ ಹೆಣ್ಮಕ್ಳಿಗೂ ತುಂಬ ಇಂಪಾರ್ಟೆಂಟು. ಯಾಕಂದರೆ ಮೇನಾಗಿ ಕಿಚನ್ ನಾವು ಕ್ಲೀನಾಗಿ ಇಟ್ಕೋಬೇಕು. ಮೊದಲನೇದಾಗಿ ನಮಗೆ ಜಿರಳೆ ಕಾಟ ತುಂಬ ಇರುತ್ತೆ. ಜಿರಳೆನ ಮನೆಯಲ್ಲಿ ಆಗದಿರೋ ಥರ ಯಾವ ಥರ ನೋಡ್ಕೊಳ್ಳೋದು ಅಂತ ಮೊದಲನೇ ಟಿಪ್ಸ್ ನೋಡ್ಕೊಳ್ಳೋಣ. ನೋಡಿ, ನಾನೀಗ ನೆಪ್ತೋಲಿನ್ ಬಾಲ್ಸ್ನ ಇದು ಟಿಶ್ಯೂ ಪೇಪರಲ್ಲಿ ಸುತ್ತಿಬಿಟ್ಟು ಇಡ್ತಾ ಇದ್ದೀನಿ. ಹಾಗೆ ಇಡೋದಕ್ಕಿಂತ ಪಾತ್ರೆಗಳ ಹತ್ರ ಸುತ್ತಿಟ್ಟರೆ ಒಳ್ಳೆಯದು. ಇಲ್ಲಾಂದರೆ ಕರ್ಪೂರ ಇದ್ದರೆ ಕರ್ಪೂರ ಕೂಡ ಈ ಥರ ಪುಡಿ ಮಾಡಿ ಇದರಲ್ಲಿ ಸುತ್ತಿಡೋದ್ರಿಂದ ಹಲ್ಲಿ ಆಗಲಿ ಮತ್ತು ಈ ಥರ ಜಿರಳೆ ಆಗಲಿ ಪಾತ್ರೆಗಳ ಹತ್ರ ಬರೋದಿಲ್ಲ. ತೇವಾಂಶ ಜಾಸ್ತಿ ಇದ್ದರೆ ಅಲ್ಲೂ ಕೂಡ ಜಿರಳೆಗಳಾಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ನಾವು ರಾತ್ರಿ ಕಿಚನ್ನ ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ಜಿರಳೆ ಕೂಡ ಆಗಲ್ಲ. ಈ ಥರ ಕರ್ಪೂರನ ಸುತ್ತಿ ಇಟ್ಬಿಟ್ರೆ ಇದು 2 ತಿಂಗಳವರೆಗೂ ಇದು ಕರಗಲ್ಲ. ಅಲ್ಲಿವರೆಗೂ ನಾವು ಇದನ್ನು ಜಿರಳೆ ಬರದೇ ಇರೋ ಥರ ನೋಡ್ಕೋಬಹುದು. ಎರಡನೇ ಟಿಪ್ಸ್ನ ನೋಡ್ಕೊಳ್ಳೋಣ. ಏನಂತಂದರೆ, ಎಲ್ಲರ ಮನೆಯಲ್ಲಿ ಡ್ರೈನೇಜ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸಿಂಕಲ್ಲಿ ಪಾತ್ರೆ ತೊಳೆದಾಗ ನೀರು ಹೋಗಲ್ಲ. ಆಮೇಲೆ ಇದು ಪೈಪ್ ಬ್ಲಾಕ್ ಆದಾಗ ಪೂರ್ತಿಯಾಗಿ ಸ್ಮೆಲ್ ಬರುತ್ತೆ. ಇದು ತಿಂಗಳಿಗೊಂದು ಸಲ ಯಾವ ಥರ ಕ್ಲೀನ್ ಮಾಡೋದ್ರಿಂದ ಈ ಸಮಸ್ಯೆನ ನಾವು ಬರ್ದಿರೋ ಥರ ನೋಡ್ಕೊಳ್ಳೋದು ಯಾವ ಥರ ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಈಗ ನಾನು ಸಿಂಕಲ್ಲಿ ನೀರು ಬಿಡ್ತಾ ಇದ್ದೀನಿ. ಈ ನೀರು ಬಿಟ್ಟು ಹೋಗ್ತಾ ಇದೆ, ಸರಳವಾಗಿ ನೀರು ಹೋಗ್ತಾ ಇಲ್ಲ. ಯಾಕಂದರೆ ಇದು ಬ್ಲಾಕೇಜ್ ಆಗಿದೆ ಒಳಗಡೆ, ಹಾಗಾಗಿ ಇದು ನೀರು ಹೋಗ್ತಾ ಇಲ್ಲ. ಈ ಥರ ಆಗೋದ್ರಿಂದ ಸ್ಮೆಲ್ ಕೂಡ ಬರುತ್ತೆ ಮನೆಯಲ್ಲಿ. ನೋಡಿ, ಈ ಥರದ್ದು ಡ್ರೈನೆಕ್ಸ್ ಪೌಡ್ರ್ ಅಂತ ಸಿಗುತ್ತೆ. ಇದು 25 ರೂಪಾಯಿಗೆ 50 ಗ್ರಾಮ್ ಸಿಗುತ್ತೆ. ಇದು ಎಲ್ಲ ಕಡೆ ಸಿಗುತ್ತೆ. ಇದು ತಿಂಗಳಿಗೊಂದು ಸಲ ಈ ಥರ ಕ್ಲೀನ್ ಮಾಡೋದ್ರಿಂದ ಇದು ಪೈಪ್ನ ನಾವು ಕ್ಲೀನಾಗಿ ಇಟ್ಕೋಬೋದು. ನೋಡಿ, ಇದಕ್ಕೆ ನಾನು ಪೌಡ್ರ್ ಹಾಕಿದ್ದಾದಮೇಲೆ ಬಿಸಿ ನೀರು ಹಾಕಿದ್ದೀನಿ. ನೋಡಿ, ಇದು ಕೆಳಗಡೆವರೆಗೂ ವರ್ಕ್ ಮಾಡ್ತಾ ಇದೆ. ನೋಡಿ, ಒಂದು ಅರ್ಧ ಗಂಟೆ ನಾವು ಇದನ್ನು ಪೌಡ್ರ್ ಹಾಕಿ ಬಿಸಿ ನೀರು ಹಾಕಿ ಬಿಟ್ಟಾಗ ನೋಡಿ ಎಷ್ಟು ಕ್ಲೀನಾಗಿ ನೀರು ಹೋಗ್ತಾ ಇದೆ. ಇದು ಬಚ್ಚಲಲ್ಲಾಗಲಿ ಈ ಥರ ವಾಶ್ ಬೇಸಿನ್ ಹತ್ರ ಎಲ್ಲ ಕಡೆ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬಹುದು. ಈಗ ನಾನು 3ನೇ ಟಿಪ್ಸ್ನ ಹೇಳ್ತಾ ಇದ್ದೀನಿ. ಅದು ಯಾವುದು ಅಂದರೆ, ಸ್ಟವ್ನ ಯಾವ ಥರ ಕ್ಲೀನಾಗಿ ಇಟ್ಕೊಳ್ಳೋದು ಅಂತ. ಸ್ಟವ್ ಒಂದೊಂದು ಸಲ ಪಕ್ಕ ಅಂತ ಸೌಂಡ್ ಬರುತ್ತೆ, ಉರಿಯಲ್ಲ ಸರಿಯಾಗಿ. ಆಮೇಲೆ ರೆಡ್ ಕಲರ್ ಬರುತ್ತೆ. ಅದು ಯಾಕೆ ಬರುತ್ತೆ ಅಂದರೆ, ಬರ್ನರಲ್ಲಿ ಹೋಲೆಲ್ಲ ಕ್ಲೋಸ್ ಆಗಿರುತ್ತೆ. ಅದು ಯಾವ ಥರ ಕ್ಲೀನಾಗಿ ನಾವು ಸ್ಟವ್ನ ಇಟ್ಕೊಳ್ಳೋದು ಅಂತ ನಾನು ತುಂಬ ಈಸಿ ಮೆಥಡಲ್ಲಿ ಹೇಳ್ತೀನಿ. ಬನ್ನಿ, ಈಗ ಸ್ಟವ್ ಕ್ಲೀನ್ ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳೋಣ. ನೋಡಿ, ಸ್ಟವ್ ಎಷ್ಟು ಗಲೀಜಾಗಿದೆ. ಇನ್ನೂ ಕೂಡ ಕಪ್ಪಗಾಗಿರುತ್ತೆ ಸ್ಟವ್. ನಾವು ಈ ಸ್ಟವ್ನ ಕ್ಲೀನ್ ಮಾಡ್ಕೋಬೇಕಾದ್ರೆ ಗ್ಯಾಸ್ ಆಫ್ ಮಾಡಿ ರೆಗ್ಯುಲೇಟರ್ ಕೂಡ ಆಫ್ ಮಾಡಿಬಿಟ್ಟೆ ನಾವು ಕ್ಲೀನಿಂಗ್ ಮಾಡ್ಕೋಬೇಕು. ನೋಡಿ, ಕ್ಲೀನ್ ಮಾಡೋದಕ್ಕೆ ನಾನು ವಿನೆಗರ್ ತೊಗೊಂಡಿದ್ದೀನಿ. ವಿನೆಗರ್ ಇಲ್ಲಾಂದರೆ ನಿಂಬೆಹಣ್ಣು ಕೂಡ ಹಿಂಡ್ಬಿಟ್ಟು ಅದರಲ್ಲಿ ಕೂಡ ಮಾಡ್ಕೋಬಹುದು. ಸ್ವಲ್ಪ ವಿಮ್ ಜೆಲ್ ತೊಗೊಂಡಿದ್ದೀನಿ, ಇಲ್ಲಾಂದರೆ ಸರ್ಫ್ ಕೂಡ ಹಾಕೋಬಹುದು. ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಇದರಲ್ಲೇ ಬರ್ನರ್ ಕೂಡ ಕ್ಲೀನ್ ಆಗುತ್ತೆ, ಸ್ಟವ್ ಎಲ್ಲನೂ ಕ್ಲೀನ್ ಆಗುತ್ತೆ. ನೋಡಿ, ಹಚ್ಬಿಟ್ಟು ನಾವು 10 ನಿಮಿಷ ಬಿಟ್ಟು ತುಂಬ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ ಇದು. ನೋಡಿ, ಬರ್ನರ್ 10 ನಿಮಿಷ ನಾನು ನೆನೆಸಿಡ್ತಾ ಇದ್ದೀನಿ. ಈಗ ನೆನೆಸಿಡೋದ್ರಿಂದ ಇದರಲ್ಲಿ ಹೋಲಲ್ಲಿ ಏನಾದರೂ ಇದ್ದರೆ ಅದು ಸಹ ಕ್ಲೀನ್ ಆಗುತ್ತೆ. ತಿಂಗಳಿಗೊಂದು ಸಲ ಈ ಥರ ನಾವು ಕ್ಲೀನ್ ಮಾಡ್ಕೋಬಹುದು. ರೆಡ್ ಥರ ಉರಿ ಬಂದರೆ ಗ್ಯಾಸ್ ಕೂಡ ಜಾಸ್ತಿ ಹೋಗುತ್ತೆ. ಉಲ್ಟಾ ಮಾಡಿ ಸ್ಟವ್ ಕೆಳಗಡೆ ಕೂಡ ನಾವು ಈಸಿಯಾಗಿ ಆಫ್ ಮಾಡ್ಕೋಬಹುದು. ಬರ್ನರ್ ಇನ್ನೂ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೇಕಂದ್ರೆ ಹಾರ್ಪಿಕಲ್ಲಿ ಕ್ಲೀನ್ ಮಾಡಿದ್ರೆ ತುಂಬ ಈಸಿಯಾಗಿ ನಾವು ಇದನ್ನು ಕ್ಲೀನ್ ಮಾಡ್ಕೋಬಹುದು. ನೋಡಿ, ಅದೇ ಸರ್ಫ್ ನೀರಲ್ಲಿ ಸೋಪ್ ನೀರಲ್ಲೇ ಇದನ್ನು ಸಹ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ, ಬರ್ನರಲ್ಲಿರೋದನ್ನೆಲ್ಲ ಕ್ಲೀನ್ ಆಗಿದೆ. ನೋಡಿ, ತುಂಬ ಈಸಿಯಾಗಿ ಸ್ಟವ್ನ ನಾವು ಈ ಥರ ಕ್ಲೀನ್ ಮಾಡ್ಕೋಬಹುದು. ಈಗ ನಾನು 4ನೇ ಟಿಪ್ಸ್ ಹೇಳ್ತಾ ಇದ್ದೀನಿ. ಅದು ಯಾವುದು ಅಂದರೆ, ನಮ್ಮ ಇಡ್ಲಿ ಪಾತ್ರೆ ತುಂಬ ಕಪ್ಪಗಾಗಿರುತ್ತೆ. ಒಳಗಡೆ ಎಲ್ಲ ಕೆಳಗಡೆ ಉಲ್ಟಾ ಮಾಡಿ ನೋಡಿದಾಗ ತುಂಬಾ ಕಪ್ಪಗಾಗಿರುತ್ತೆ. ತುಂಬ ಹಳೆ ಥರ ಅನಿಸುತ್ತೆ. ನಾವು ತೊಗೊಂಡು 1-2 ವರ್ಷದಲ್ಲೇ ತುಂಬ ಹಳೆ ಥರ ಅನಿಸುತ್ತೆ. 10 ವರ್ಷ ಆದರೂ ನಾವು ಹೊಸ ಥರ ಇಟ್ಕೋಬೋದು. ಅದು ಯಾವ ಥರ ಅಂತ ನಾನೀಗ ಅದನ್ನು ಈಸಿಯಾಗಿ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಇಡ್ಲಿ ಪಾತ್ರೆನ ಅಂತ ಅದನ್ನು ನೋಡ್ಕೊಳ್ಳೋಣ. ಈಗ ನೋಡಿ, ಇಡ್ಲಿ ಪಾತ್ರೆ ಕಪ್ಪಗಾಗಿದೆ. ಇನ್ನೂ ಕಪ್ಪಗಾಗಿರುತ್ತೆ. ಇನ್ನೂ ಜಾಸ್ತಿ ಏನಾದರೂ ಕಪ್ಪಗಾಗಿದ್ದರೆ ಸ್ವಲ್ಪ ನಿಂಬೆಹಣ್ಣು, ಅಡುಗೆ ಸೋಡಾ ಮತ್ತು ಒಂದು ಸ್ವಲ್ಪ ಸರ್ಫ್ ಕೂಡ ಹಾಕಿದ್ರೂ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ. ನೋಡಿ, ನಿಂಬೆಹಣ್ಣು ಇಟ್ಟಿದ್ದೀನಿ. ಅದ್ರ ಮೇಲೆ ಈ ಥರ ಇಡ್ಲಿ ಪಾತ್ರೆನ ಇಟ್ಬಿಟ್ಟು ಮೇಲೆ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಜೋರು ಉರಿಯಲ್ಲಿ ಕುದಿಸ್ಕೊಂಡ್ರೆ ಕೆಳಗಡೆ ಇರೋ ಗಲೀಜೆಲ್ಲ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಉಜ್ಜಿದ್ರೆ ಸಾಕು, ಪೂರ್ತಿಯಾಗಿ ಇದನ್ನು ಕ್ಲೀನ್ ಮಾಡ್ಕೋಬೋದು ತುಂಬ ಈಸಿಯಾಗಿ. ನೋಡಿ, ಕುಕ್ಕರ್ ಅಲ್ಲದೆ ಈ ಪಾತ್ರೆ ಕೂಡ ಕ್ಲೀನ್ ಆಯಿತು. ನಾನೀಗ 5ನೇ ಟಿಪ್ಸ್ ಹೇಳ್ತಾ ಇದ್ದೀನಿ. ಅದು ಯಾವುದಂದರೆ, ಈ ಚಪಾತಿ ತವ, ನಾವು ನಾನ್ ಸ್ಟಿಕ್ ತವಾನ ಸ್ವಲ್ಪ ಹಾಳಾದಮೇಲೆ ನಾವು ಚಪಾತಿಗೆ ಯೂಸ್ ಮಾಡ್ಕೊತೀವಿ. ಚಪಾತಿ ಮಾಡ್ತಾ ಏನಾಗುತ್ತೆ, ಸೈಡಲ್ಲೆಲ್ಲ ಪೂರ್ತಿಯಾಗಿ ಕಪ್ಪಗಾಗಿರುತ್ತೆ. ಅದು ಸ್ವಲ್ಪ ದಪ್ಪನೇ ಆಗಿರುತ್ತೆ. ಅದು ಅಷ್ಟು ಈಸಿಯಾಗಿ ನಮಗೆ ಮನೇಲಿ ಡೈರೆಕ್ಟಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದನ್ನು ತುಂಬ ಈಸಿಯಾಗಿ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಆ ತವ ಕ್ಲೀನ್ ಮಾಡ್ಕೊಳ್ಳೋದನ್ನು ನೋಡ್ಕೊಳ್ಳೋಣ. ನೋಡಿ, ಈ ತವನ ಎಷ್ಟು ಕಪ್ಪಗಾಗಿದೆ, ಸೈಡಲ್ಲೆಲ್ಲ ಇನ್ನೂ ದಪ್ಪಕ್ಕೆ ಸಹ ಆಗಿರುತ್ತೆ.
ಇದು ಬರೀ ಉಜ್ಜಿದ್ರೆ ಅಷ್ಟು ಈಸಿಯಾಗಿ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ. ನೋಡಿ ಎಷ್ಟು ಕಪ್ಪಗಾಗಿದೆ, ತವಾ ಕೆಳಗಡೆ ಕಪ್ಪಗಾಗಿದೆ, ಮೇಲ್ಗಡೆ ಕಪ್ಪಗಾಗಿದೆ. ಸ್ವಲ್ಪ ವಿನೆಗರ್ ತೊಗೊಂಡಿದ್ದೀನಿ, ಸ್ವಲ್ಪ ಅಡುಗೆ ಸೋಡಾ ತೊಗೊಂಡಿದ್ದೀನಿ, ಸ್ವಲ್ಪ ವಿಮ್ ಜೆಲ್ ತೊಗೊಂಡಿದ್ದೀನಿ. ಇದಕ್ಕೂ ಕೂಡ ಮೊದಲಿಗೆ ನಾವು ಇದನ್ನು ಬಿಸಿ ಮಾಡ್ಕೋಬೇಕು. ತುಂಬ ಬಿಸಿ ಆದಾಗ ತುಂಬ ಈಸಿಯಾಗಿ ಇದನ್ನು ಕ್ಲೀನ್ ಮಾಡ್ಕೋಬಹುದು. ನೋಡಿ ತವಾ ಜಿಡ್ಡು ಅಷ್ಟು ಈಸಿಯಾಗಿ ಬಿಟ್ಕೊಳ್ಳಲ್ಲ. ಈಗ ಬಿಸಿ ಮಾಡಿ ಸ್ವಲ್ಪ ನಾವು ಇದನ್ನು ಯಾವುದಾದ್ರೂ ಚಮಚ ಆಗಲಿ ಚಾಕು ಆಗಲಿ ಅದರಿಂದ ನಾವು ಇದನ್ನು ಕ್ಲೀನ್ ಮಾಡ್ಕೋಬಹುದು. ನೋಡಿ ಎಷ್ಟು ಕಪ್ಪಿಗೆಲ್ಲ ಬಿಟ್ಕೊತೀವಿ. ಈಗ ನೋಡಿ ಇದಕ್ಕೆ ನಾನೀಗ ಆಗಲೇ ತೋರಿಸಿರೋದು ಐಟಮ್ಸ್ ಎಲ್ಲ ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ತವಾದಲ್ಲಿ ಹಾಕಿಟ್ರೆ ಒಂದು 10 ನಿಮಿಷ ಇಟ್ಟರೆ ತುಂಬ ಈಸಿಯಾಗಿ ಇದನ್ನು ಉಜ್ಜಿದ್ರೆ ಕ್ಲೀನ್ ಆಗಿಬಿಡುತ್ತೆ. ತವಾ ಜಿಡ್ಡು ಅದು ಎಣ್ಣೆ ಹಿಡ್ಕೊಂಡ್ಬಿಡುತ್ತೆ. ಅದು ಮತ್ತು ಚಪಾತಿ ಮಾಡುವಾಗ ಇನ್ನೊಂದು ಚಪಾತಿಗೆ ಅಂಟ್ಕೊಳ್ಳುತ್ತೆ. ಅದು ಅಷ್ಟು ನಮ್ಮ ಹೆಲ್ತಿಗೆ ಒಳ್ಳೆಯದಲ್ಲ. ಹಾಗಾಗಿ ಆವಾಗವಾಗ ಈ ಥರ ತವಾನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಕ್ಲೀನಾಗಿ ಇಟ್ಕೋಬೋದು. ನೋಡಿ ಈಗ ತವಾ ಪೂರ್ತಿಯಾಗಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು. ಈ ಥರ ತುಂಬ ಈಸಿಯಾಗಿ ತವಾನ ಕ್ಲೀನ್ ಮಾಡ್ಕೋಬೋದು. ಈ ಕಿಚನ್ ಕ್ಲೀನಿಂಗ್ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.